ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು 1 ಕಪ್ ಅಕ್ಕಿಲಿ ಏನು ಉದ್ದಂಗಿಲ್ಲ ನಾದಂಗಿಲ್ಲ ಕುಕ್ಕರಲ್ಲಿ ಬೇಯಿಸಿ ಹಾಗೆ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅಕ್ಕಿನ 10 ಗಂಟೆ ನೆನೆಸಿದ್ದೆ ನಿನ್ನೆ ದಿನ, ಮತ್ತು ರಾತ್ರಿ ಎಲ್ಲ ನೆಂದಿದವು. ಇವಾಗ 10 ಗಂಟೆ ಸುಮಾರು ಮಾಡ್ತದನಿ. ಇದೇ ಕಪ್ಪಲ್ಲಿ 6 ಕಪ್ ನೀರು ಹಾಕ್ತದನಿ. ಇವಾಗ 6 ಕಪ್ ನೀರು ಹಾಕ್ತದನಿ. ಕುಕ್ಕರಲ್ಲಿ ನೀರಿಟ್ಟಿದ್ನಲ್ಲ ಆ ನೀರಿಗೆ ನೆನೆಸಿರೋಂಥ ಅಕ್ಕಿನ ಇದಕ್ಕೆ ಸೇರಿಸ್ತದನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತದನಿ. 1 ಸ್ಪೂನ್ ಜೀರಿಗೆ ಹಾಕ್ತದನಿ. ಅರ್ಧ ಸ್ಪೂನು ಅಜ್ವಾನ ಹಾಕ್ತದನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 5 ವಿಸಿಲ್ ಕೂಗಿಸ್ಕೊಂತೀನಿ. ಮಿಕ್ಸಿ ಜಾರಿಗೆ 4 ಮೆಣಸಿಕಾಯಿ ಹಾಕ್ಯಂತದನಿ. 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತದನಿ. ಇದನ್ನು ಮಿಕ್ಸಿ ಮಾಡ್ಕೊತೀನಿ. 5 ವಿಸಿಲ್ ಕೂಗಿದ ನಂತರ ತಣ್ಣಗೆ ಹಾಕ್ಬಿಟ್ಟಿದ್ದೆ, ಬೆಂದಿದೆ ಮೆತ್ತಗೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ತದನಿ. ಸ್ವಲ್ಪ ಕರಿಬೇವು ಸೇರಿಸ್ತದನಿ. ಖಾರ ರುಬ್ಕೊಂಡಿದ್ನೆಲ್ಲ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಮೆಣಸಿಕಾಯಿ ಅದನ್ನು ಸೇರಿಸ್ತದನಿ. ನೀಟಾಗಿ ಕೂಡಿಸ್ಕೊಂತೀನಿ. ನೀಟಾಗಿ ಕುದೀತೈತಿ, ಎಲ್ಲ ಕೂಡಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗೆ ಹಾಕ್ಬಿಡ್ತೀನಿ. ಇವಾಗ ತಣ್ಣಗಾಗಿದೆ. ನೀಟಾಗಿ ಉಟ್ಟಾಡ್ಕೊತೀನಿ. ಸೀರೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತೀನಿ. ಇದಕ್ಕೆ ಕವರಿಗೆ ಎಣ್ಣೆ ಸವರಿದ್ದೀನಿ. ಕೈಯಿಂದನೂ ಹಿಂಗೆ ಮಾಡ್ಬೋದು, ಅಗಲ ಮಾಡ್ಬೋದು. ಸ್ವಲ್ಪ ದಪ್ಪನೇ ಇರಲಿ, ಯಾಕಂದ್ರೆ ಒಣಗಿದ ಮೇಲೆ ತೆಳ್ಳಗಾಗ್ತದೆ. ಇದು 1 ಕಪ್ ಹಿಟ್ಟಿಗೆ ಎಷ್ಟಾಯ್ತು ನೋಡಿ. ನಾನು ನೆರಳಲ್ಲೇ ಹಾಕಿದ್ದೀನಿ, ಒಳಗಡೆನೇ ಹಾಕಿದ್ದೀನಿ. ಇವತ್ತಿಲ್ಲೇ ಒಣಗಿಸಿ ನಾಳೆ ಬಿಸಿಲಿಗೆ ಹಾಕ್ತೀನಿ. ಚೆನ್ನಾಗಿ ಒಣಗಿದವು ಹಪ್ಪಳ. ಇವಾಗ ಒಂದು ಸ್ವಲ್ಪ ಬಟ್ಟೆಗೆ ನೀರು ಸಿಮಿಸಿ ತೆಗಿತೀನಿ. ಹಪ್ಪಳನ ಒಣಗಿಸಿ ತಗೊಂಡಿದ್ದೀನಿ. ಎಷ್ಟೊಂದು ಹಪ್ಪಳ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದದವು. ಎಣ್ಣೆ ಇವಾಗ ಕರಿತೇನೆ. ಇವನ್ನ ಕರಿಯಕ್ಕೆ ಹಾಕ್ತೇನೆ ಹಪ್ಪಳನ. ಎಷ್ಟು ಅಗಲ ಆಯ್ತು ನೋಡಿ. ಹಪ್ಪಳ ನೋಡಿ ಎಷ್ಟು ಹಗುರಾಗಿದ್ದವು. ಹಪ್ಪಳ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮಾಡಿದೆ. ನೀವು ಮಾಡಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.